ಈಗ ಚಾಮುಂಡಿ ಬೆಟ್ಟ ಮೆಟ್ಲು ಹತ್ಕೊಂಡು ಬರಬೇಕಾದ್ರೆ ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಮೆಟ್ಲಿಗೆಲ್ಲ ಇಟ್ಕೊಂಡು ಬರ್ತಾರೆ. ನಿಮ್ಗೆ ಏನು ಅನ್ಸುತ್ತೆ ಅಮ್ಮ ಅದು? ಅಂದರೆ ಸರ್ ಅವ್ರಿಗೆ ನನಗೆ ಅನ್ಸೋದಂದರೆ ನೀವು ಹೇಳ್ತಾ ಇರೋ ಪ್ರಕಾರ ಅದು ತುಳಿತೀವಿ ತಪ್ಪೆ, ಬಟ್ ಅವ್ರ ಮನ್ಸಿಗೆ ಬಂದ್ಬಿಟ್ಟಿದೆ ನಾನು ಇಟ್ಕೊಂಡು ಹೋಗ್ಬೇಕಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅವರು. ಚಾಮುಂಡಮ್ಮ ನಾನು ಇಟ್ಕೊಂಡು ಬಂದಿದ್ದಾಳೆ, ಅವರ ಪಾದ ಸ್ಪರ್ಶ ನಾವು ಮಾಡ್ತಿದ್ದೀವಿ ಅಂತ ಅದಕ್ಕೆ ಪೂಜೆ ಮಾಡಿ ಬರ್ತಾ ಇದ್ದಾರೆ. ಜನರ ನಂಬಿಕೆ ಆ ಥರ ಆಗ್ಬಿಟ್ಟಿದ್ದಾರೆ. ಫಾಲೋ ಮಾಡಲೇಬೇಕು. ಕೆಳಗಡೆ ಅಲ್ಲ, ಅದು ಮೆಟ್ಲು, ಅದಕ್ಕೊಂದು ವಿಶೇಷತೆ ಇದೆ ಮೆಟ್ಲಿಗೆ, ಹಾಗಾಗಿ ಅದಕ್ಕೆ ನಾವು ಗೌರವ ಕೊಡಲೇಬೇಕು. ಅದು ಪಾಪ ಭಕ್ತರಿಗೆ, ಅವ್ರ ಭಕ್ತರು ತುಂಬ ಇನ್ನೋಸೆಂಟ್ ಇರ್ತಾರೆ ಕೆಲವರು. ಯಾರು ಸಾರಿ ಇವಾಗ ಅಲ್ಲ, ಕೆಲವರು ತುಂಬ ಇರೋರು ಯಾರು ಇಡಲ್ಲ. ಹಳ್ಳಿಯಿಂದ ಬಂದವರು, ಮುಗ್ಧರು ಅಂಥವ್ರು ತುಂಬ ನಂಬ್ತಾರೆ. ಅವ್ರಿಗಿನ್ನೂ ಸಾಲಲ್ಲ, ಬರುತ್ತೆ ಕಾಲಕ್ರಮೇಣ. ಇವತ್ತದೇ ಕಲ್ಸಕ್ರೆ ವಿಶೇಷ ದರ್ಶನದವ್ರಿಗೆ ಅವ್ರ ಜನರು ಹರಕೆ ಹೋಗ್ತಿರ್ತಾರೆ. ನಮಗೆ ಕಷ್ಟ ಪರಿಹಾರ ಆದರೆ ನಾವು ಮೆಟ್ಲಕ್ಕೆ ಬಂದು ಅರ್ಶಿನ ಕುಂಕುಮ ಹಚ್ಚಿ ಬರ್ತೀವಿ ಅಂತ ಹರಕೆಯನ್ನು ಮಾಡ್ಕೊಂಡಿರ್ತಾರೆ. ಅದು ಫಲಿಸಿದ್ರೆ ಅವ್ರು ಮಾಡಿ ಬರ್ತಾರೆ. ಅದೊಂದು ನಂಬಿಕೆ ಇದೆ. ಒಂದು ಕಲ್ಲಲ್ಲೂ ದೇವ್ರು ಕಾಣ್ತೀವಿ ಅಂತ ಭಾರತ ದೇಶದವರು ಒಂದು ಕಲ್ಲಲ್ಲೂ ದೇವ್ರು ಕಾಣ್ತಿದ್ದೀವಿ ಅಂತ ಅವ್ರ ನಂಬಿಕೆ ಒಳ್ಳೇದಾಗಿದೆ. ಯಾವ್ದಣ್ಣ ಕುಂಕುಮ ಇದು? ಗೋಪುರಂ. ಚೆನ್ನಾಗಿದೆಯಾ? ಸೂಪರ್ ಫೈನ್ ಕ್ವಾಲಿಟಿ. ನಾವು ಸೆಕೆಂಡ್ಸ್ ತರೋದೇ ಇಲ್ಲ. ಹಾಂ, ಅದು ಕೆಲವರು ಜನ ಅಷ್ಟು ದೂರ ವಾಪಸ್ ಬಂದು ತೊಗೊಂಡು ಹೋಗ್ತಾರೆ. ಹಾಂ, ಕಲರ್ ಹೌದಾ? ಗೋಪುರಂ ಕುಂಕುಮ ಅಂದರೆ ಒರಿಜಿನಲ್ಲು. ಒರಿಜಿನಲ್. ಎಲ್ಲಿ ಬರುತ್ತೆ ನಿಮಗೆ ಇದೆಲ್ಲ? ಇದು ವಾಸವಂಬ ಸ್ಟೋರ್. ವಾಸವ ಸ್ಟೋರಲ್ಲಿ ಅಲ್ಲೇ ಪರ್ಫೆಕ್ಟ್ ಕುಂಕುಮ ಸಿಗುತ್ತೆ. ಅವ್ರ ಒಬ್ಬರ ಹತ್ರನೇ ಮೈಸೂರಲ್ಲಿ ನಂಬರ್ 1 ಕುಂಕುಮ ಸಿಗೋದು. ಓಕೆ. ಈಗ ಇದರಲ್ಲಿ ಡೂಪ್ಲಿಕೇಟ್ ಅಂತಂದರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಹೆಂಗೆ ಗೊತ್ತಾಗುತ್ತೆ? ನಿಮಗೆ ಗೊತ್ತಾಗುತ್ತೆ. ಹೆಂಗೆ? ಹೌದಾ? ಕಲರ್ ಕಾಂಬಿನೇಷನ್. ಓಕೆ ಓಕೆ, ಹೇಳೇ ಬಿಡ್ರಿ. ಕಲರ್ ಕಾಂಬಿನೇಷನ್. ಓಕೆ. ತಗೊಳ್ಳಿ, ಟೆಸ್ಟ್ ಮಾಡಿ ಸರ್. ಬರೀ 30 ಚಪ್ಪಲಿ ಬಿಟ್ಟಾಗಿ ಈಗ ಇದನ್ನ ನೀರಾಗಿ ವಾಶ್ ಮಾಡಿದ್ರೆ ಹೋಗ್ಬಿಡುತ್ತೆ? ಹೋಗ್ಬಿಡುತ್ತೆ. ಡೂಪ್ಲಿಕೇಟ್ ಆದರೆ ಹೋಗಲ್ಲ. ಅಂಟುಕೊಂಡಿರ್ತಾಂಗೆ. ಓಕೆ. ಈಗ ಪಕ್ಕದ ಅಂಗಡಿದು ಚೆಕ್ ಮಾಡಿ, ಒಮ್ಮೆ ಚೆಕ್ ಮಾಡಿದ್ರೆ ಏನಿಲ್ಲ. ಎಷ್ಟು ಒಂದು? 30 ರೂಪಾಯಿ ಅಷ್ಟೇ. 30 ರೂಪಾಯಿ. ಅರ್ಶಿನ ಕುಂಕುಮ, ಗಂಧದ ಕಡ್ಡಿ, ಹೂವು ಸೇರಿ 30 ರೂಪಾಯಿ.